ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಲೌಕಿಕ ಬದುಕಿನ ಪಯಣ ಋಣಯುಕ್ತವಾಗಿದೆಯಾ, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೊದಲಿಗೆ ಎಲ್ಲ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ಹಾಗೆ ದೇಶವನ್ನು ನಿತ್ಯ ನಿರಂತರವಾಗಿ ತಮ್ಮೆಲ್ಲರ ವೈಯಕ್ತಿಕ ಬದುಕನ್ನು ಕೂಡ ಬದಿಗೊತ್ತಿ ದೇಶ ಸೇವೆಯೇ ಈಶ ಸೇವೆ ಅಂತಕ್ಕಂಥ ಸದುದ್ದೇಶದಿಂದ ಸೇವಾನಿರತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕ ಸೇವಾ ಸನ್ಮಿತ್ರರಿಗೂ, ಹಾಗೆ ನಮ್ಮೆಲ್ಲರ ವ್ಯಾವಹಾರಿಕ ಬದುಕನ್ನು ನಿತ್ಯ ನಿರಂತರವಾಗಿ ಯಾವುದೇ ಅಡಚಣೆಗಳಿಲ್ಲದ ಹಾಗೆ ನಮ್ಮ ಊಟದಿಂದ ಆದಿಯಾಗಿ ಎಲ್ಲ ಕೆಲಸಗಳಿಗೂ ಕೂಡ ಪ್ರೇರಕವಾಗಿ ತಮ್ಮೆಲ್ಲರ ಬದುಕನ್ನು ಕೂಡ ಕಾಯಕವಾಗಿ ಮಾರ್ಪಡಿಸ್ಕೊಂಡು ಮಾಡ್ತಾ ಇರತಕ್ಕಂಥ ಎಲ್ಲ ಚಾಲಕರಿಗೂ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹಯುಕ್ತವಾಗಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯ ಸಂಪೂರ್ಣ ಅನುಗ್ರಹದಿಂದ ಅವರೆಲ್ಲರ ಬದುಕು ಹಸನಾಗಿರಲಿ. ವಿಶೇಷವಾಗಿ ಎಲ್ಲ ಸಂಚಿತ ಜನ್ಮಾದಿಗಳಿಂದ ವಿಮೋಚನೆಯನ್ನು ಪಡೆದು ಆನಂದವನ್ನು ಕಾಣುವಂತಹ ಸುಯೋಗವನ್ನು ಕಲ್ಪಿಸಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಅವಳ ಅಡಿಧಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಪಾಲ್ಗುಣ ಮಾಸ, ಅದರಲ್ಲೂ ಕೂಡ ಶುಕ್ಲ ಪಕ್ಷದ ಏಕಾದಶಿ, ವಿಶೇಷವಾಗಿ ಆರುದ್ರಾ ನಕ್ಷತ್ರ ಇರತಕ್ಕಂಥದ್ದು. ಇನ್ನು ಇವತ್ತಿನ ಶುಕ್ರವಾರ ಈ ಆರುದ್ರಾ ನಕ್ಷತ್ರಯುಕ್ತವಾಗಿ ಏಕಾದಶಿ ಬಂದಿರತಕ್ಕಂಥದ್ದು ಅತ್ಯಂತ ಪರಮೋತ್ತಮವಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ, ಯಾಕೆಂದರೆ ಸಹಜವಾಗಿ ಏಕಾದಶಿಯಲ್ಲಿ ಉಪವಾಸ ಇರ್ತಕ್ಕಂಥದ್ದು ವಾಡಿಕೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ, ಪ್ರತಿ 15 ದಿನಗಳಿಗೊಮ್ಮೆ ಉಪವಾಸವನ್ನಿದ್ದಾಗ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಪ್ಯಾಕ್ಟ್ ಅಂತ ಏನು ಕರಿತೀವೋ ನಾವು, ಕೊಬ್ಬು ಅಂತ ಏನು ಕರಿತೀವೋ, ಅದು ಮುಖ್ಯವಾಗಿ ಕರಗುತ್ತೆ ಅಂತಕ್ಕಂಥ ಸದುದ್ದೇಶ. ಹಾಗಾಗಿ ದೇವರನ್ನು ಅನನ್ಯವಾಗಿ ಸ್ಮರಣೆ ಮಾಡತಕ್ಕಂಥದ್ದು. ಅದರಲ್ಲೂ ಕೂಡ ಈ ಆರುದ್ರಾ ನಕ್ಷತ್ರ ಸಾಕ್ಷಾತ್ ಸಾಂಬಶಿವನ ನಕ್ಷತ್ರ. ಏಕಾದಶಿ ಮಹಾವಿಷ್ಣುವಿಗೆ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು, ಶುಕ್ರವಾರ ಅಮ್ಮನವರನ್ನು. ಹಾಗಾಗಿ ಮಹಾಲಕ್ಷ್ಮಿ, ನಾರಾಯಣ, ಇಲ್ಲಿ ಪರಮೇಶ್ವರ, ಈ ಮೂರರ ಸಂಯೋಜನೆ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ಸೃಷ್ಟಿ, ಸ್ಥಿತಿ, ವಿನಾಶ ಅಂತಕ್ಕಂಥದ್ದು. ಏನು ವಿನಾಶ ಅಂದರೆ ಮುಖ್ಯವಾಗಿ ನಮ್ಮ ಭೌತಿಕ ಬದುಕಿನಲ್ಲಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ನಕಾರಾತ್ಮಕ ಚಿಂತೆಗಳನ್ನು ದೂರ ಮಾಡ್ತಕ್ಕಂಥದ್ದು. ಯಾವುದೋ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಏನೋ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಾ ಇಲ್ಲ ಅಂತಕ್ಕಂಥವ್ರು ಏನಪ್ಪ ಅಂದರೆ ಮಂತ್ರಕ್ಕಷ್ಟು ಮಹಾಬಲ ಇದೆ. ಅಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂಥೇಳಿ ಶಾಸ್ತ್ರದ ಉಲ್ಲೇಖ ಇರತಕ್ಕಂಥದ್ದು. ಹಾಗಾಗಿ ಯಾವ ಮಂತ್ರವನ್ನು ನೀವು ಪ್ರಾರಂಭಿಸಿ ನಿರಂತರವಾಗಿ ನಿಮ್ಮ ಕೆಲಸ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣುವ ಸಲುವಾಗಿ ಈ ಮಂತ್ರವನ್ನು ನಿತ್ಯವೂ ಕೂಡ ಪಠಿಸುತ್ತಾ ಹೋಗಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ತೋತ್ರ ಪಾರಾಯಣ ಅಂತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಯಾವ ಮಂತ್ರಪ್ಪ ಅಂದರೆ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮ ಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ. ಅಂದರೆ ಸಾಕ್ಷಾತ್ ಹರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮ ಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತಕ್ಕಂಥ ಮಂತ್ರ ನಿಮ್ಮ ಯಾವೆಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗಿದೆ, ಖಂಡಿತ ಈ ಮಂತ್ರನ ಇವತ್ತಿನಿಂದ ಪ್ರಾರಂಭ ಮಾಡಿ ನಿತ್ಯವೂ ಈ ಮಂತ್ರ ಹೇಳ್ತಾ ಹೋಗಿ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗಿದೆ, ಪ್ರತಿಬಂಧಕ ದೋಷಾದಿಗಳಿದ್ದಾವೋ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪುನಃ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸ್ಕೊಡಿ. ಖಂಡಿತ. ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಆರುದ್ರಾ ನಕ್ಷತ್ರಯುಕ್ತನಾಗಿರ್ತಕ್ಕಂಥ ಸಾಂಬಶಿವನ ನಕ್ಷತ್ರ,
ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬಶಿವನ ಪ್ರಾರ್ಥನೆ, ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡಿದಾಗ ವಿಶೇಷವಾಗಿ ಆರಿದ್ರಾ ನಕ್ಷತ್ರದಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು, ಜೊತೆಗೆ ಗುರುವಿನ ಸಂಯೋಜನೆ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಏನೋ ಇಷ್ಟು ದಿವಸಗಳಿಂದ ಯಾವುದೋ ವಿಚಾರಾದಿಗಳಲ್ಲಿ ಜಿಜ್ಞಾಸೆಗಳಿರ್ತಕ್ಕಂಥವರಿಗೆ ಇವತ್ತಿನಿಂದ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ವ್ಯವಸಾಯದಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು, ಸರ್ಕಾರದಿಂದ ನಿರೀಕ್ಷಿತ ಯಾವುದೋ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಶತ್ರುಗಳೊಟ್ಟಿಗೆ ಜಯ ಸಾಧಿಸ್ತಕ್ಕಂಥದ್ದು, ಮನಸ್ಸಿನಲ್ಲಿರ್ತಕ್ಕಂಥ ಅರಿಷಡ್ಡು ವರ್ಗಗಳಿಂದಲೂ ಕೂಡ ಜಯವನ್ನು ಕಾಣ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಕುಲದೇವರ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಗುರುವಿನಿಂದಲೋ ಅಥವಾ ನೀವು ಯಾರನ್ನು ಅನನ್ಯವಾಗಿ ನಂಬಿರ್ತೀರೋ ಅವರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಕೀಲರಿಗೆ ಶುಭವಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅದರಲ್ಲೂ ಕೂಡ ಸ್ವಲ್ಪ ಏನೋ ಅಡಚಣೆಗಳಿರ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಇವತ್ತಿನ ದಿವಸ ನಿಮ್ಮ ನಂಬಿಕೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರ್ಯಾದಿಗಳು ಸಫಲತೆ ಕಾಣ್ತಕ್ಕಂಥದ್ದು ವೃಷಭರಾಶಿಯವರಿಗೆ. ಇವತ್ತಿನ ದಿವಸ ವೃಷಭರಾಶಿಯವರು ಲಕ್ಷ್ಮೀ ವೆಂಕಟರಮಣನ ದರ್ಶನ, ಓಂ ನಮೋ ವೆಂಕಟೇಶಾಯ ಅಂತಕ್ಕಂಥ ಮಂತ್ರದ ಉಚ್ಚಾರವನ್ನು ಮಾಡೋದರಿಂದ ಇನ್ನಷ್ಟು ಆನಂದವನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಉದ್ಯೋಗದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ, ಸರಿಯಾದ ಸಮಯಕ್ಕೆ ತಲುಪಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು. ಈ ರೀತಿಯಾಗಿ ಸ್ವಲ್ಪ ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವಹಿಸಿ. ಜೊತೆಗೆ ಆಸ್ತಿ ಖರೀದಿಯನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಆ ಆಲೋಚನೆಗೆ ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಭೂದ್ರವ್ಯಾದಿ ವ್ಯಾಪಾರಾದಿಗಳಲ್ಲೂ ಕೂಡ ಲಾಭವನ್ನು ಕಾಣ್ತಕ್ಕಂಥವರಾಗಿರ್ತೀರ. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಅನನ್ಯವಾಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡಿ, ಓ ಮಹಾಲಕ್ಷ್ಮಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಡಾಕ್ಯುಮೆಂಟ್ಸ್ ಇವತ್ತಿನ ದಿವಸ ಪೆಂಡಿಂಗ್ ಇರ್ತಕ್ಕಂಥದ್ದಿಗೆ ಇವತ್ತಿನ ದಿವಸ ಅದಕ್ಕೆ ಚಾಲನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನಾದರೂ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಯಾಕೆಂದರೆ ಅಣ್ಣ ತಮ್ಮದರ ಮಧ್ಯದಲ್ಲೋ ದಾಯಾದಿಗಳ ಮಧ್ಯದಲ್ಲೋ ಏನಾದರೂ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾತಿನ ಮೇಲೆ ಹಿಡಿತ ಹಾಗೆ ಸಮಾಧಾನವನ್ನು ನೀವು ಗಳಿಸಿಕೊಂಡಿದ್ದಾದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕಟಕ ರಾಶಿಯವರ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥವರಾಗಿರ್ತೀರ. ಇವತ್ತಿನ ದಿವಸ ಕಟಕ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ಅಥವಾ ನಂಜುಂಡೇಶ್ವರನ ದರ್ಶನ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಕಾರ್ಯಕ್ರಮದ ಮೊದಲೇ ಹೇಳಿದಂತೆ ಗುರುಜಿ, ನಮ್ಮ ಲೌಕಿಕ ಬದುಕಿನ ಪಯಣ ಋಣಯುಕ್ತವಾಗಿದೆಯಾ ಗುರುಜಿ? ಖಂಡಿತ. ಯಾಕೆಂದರೆ ನಮಗೆ ಒಂದು ನಮ್ಮ ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಇದೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತಕ್ಕಂಥದ್ದು. ಅಂದರೆ ಮನುಷ್ಯನಿಗೆ ಬಾಲ್ಯ ಯೌವನ ಗೃಹಸ್ಥ ಅಂತಕ್ಕಂಥದ್ದು. ಈ ಗೃಹಸ್ಥಾಶ್ರಮ ಅಂತಕ್ಕಂಥದ್ದು ತದೇಕವಾಗಿರ್ತಕ್ಕಂಥ ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಸಮಯ ಗೃಹಸ್ಥಾಶ್ರಮದ ಸಮಯ. ಯಾಕೆಂದರೆ ಬಾಲ್ಯದಲ್ಲಿ ತಂದೆ ತಾಯಿಗಳು ನಮ್ಮನ್ನು ಸಾಕಿ ನಮ್ಮನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಯೌವನದಲ್ಲಿ ಇನ್ನೇನೋ ಕೆಲಸ ಕಾರ್ಯಗಳಲ್ಲಿ ಇನ್ನೇನೋ ಆಸಕ್ತಿ ವಿಚಾರಾದಿಗಳಲ್ಲಿ ಕಾಲವನ್ನು ವ್ಯಯಿಸುವಂಥದ್ದು ಆಗುತ್ತೆ. ಆದರೆ ಜವಾಬ್ದಾರಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದರೆ ಇಲ್ಲೆಲ್ಲೋ ನಿಂತ್ಕೊಂಡಿರ್ತಕ್ಕಂಥ ಜವಾಬ್ದಾರಿ ನೇರವಾಗಿ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಇದಕ್ಕೆ ಋಣ ಅಂತ ಕರಿತೀವಿ. ಅಂದರೆ ಋಣ ಅಂತಕ್ಕಂಥದ್ದು ಸಹಜವಾಗಿ, ಯಾಕೆಂದರೆ ಯಾವುದೋ ಈಗ ಮಕ್ಕಳ ಫೀಸ್ ಕಟ್ಟಬೇಕು, ಎಲ್ಲೋ ಸಾಲ ತರತಕ್ಕಂಥದ್ದು. ಯಾಕಂದರೆ ಅವ್ರ ದುಡಿಮೆ ಕಡಿಮೆ ಇದ್ದಾಗ ಅದಕ್ಕೆ ಇನ್ನೊಂದು ಏನಾದರೂ ಆಲ್ಟರ್ನೇಟ್ ಹುಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರ್ತೀವಿ. ಹಾಗೆ ಸ್ವಲ್ಪ ಹಣವನ್ನು ಕೂಡಿಟ್ಕೊಂಡು ಯಾವುದೋ ಚೀಟಿ ಆ ಥರ ಈ ಥರದ್ದು ಏನಾದರೂ ಫಂಡಿಂಗಲ್ಲಿ ಮಾಡಿ ಅದನ್ನು ಸಂಪಾದನೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲನೇದಾಗಿ ಆದ್ಯತೆ ಏನು, ಗೃಹಸ್ಥಾಶ್ರಮದಲ್ಲಿ ಹೆಂಡತಿಯನ್ನು ಕಟ್ಕೊಂಡ ನಂತರದಲ್ಲಿ ಗೃಹಸ್ಥನಾಗ್ತಾನೆ. ಅಲ್ಲಿ ತನಕ ಅವನು ಯೌವನಾವ್ಯವಸ್ಥೆ ಬಾಲ್ಯಾವಸ್ಥೆಯಲ್ಲಿ ಇದ್ದಂಥವನು ಯೌವನಾವ್ಯವಸ್ಥೆಯಿಂದ ಯಾವಾಗ ಅವನು ಗೃಹಸ್ಥನಾಗ್ತಾನೋ ಗೃಹಸ್ಥನಿಂದ ಅಲ್ಲಿಂದ ಅವನ ಜರ್ನಿ ಪ್ರಾರಂಭ ಆಗುತ್ತೆ. ನಿಜವಾದ ಜರ್ನಿ ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಇಲ್ಲಿ ನಮಗೆ ಮುಖ್ಯವಾಗಿ ಋಣ ಅಂದರೆ ಏನು? ಮುಖ್ಯವಾಗಿ ನಮಗೆ ದೇವಋಣ, ಪಿತೃಋಣ, ಋಷಿ ಋಣ, ಭೂತ ಋಣ ಅಂತಕ್ಕಂಥದ್ದು, ನೃಋಣ ಅಂತ ಅಂದರೆ ಮನುಷ್ಯ ಋಣನೂ ಇರುತ್ತೆ.
ಕೆಲವರು ಸಾಲಕ್ಕೆ ಅಂದರೆ ಸಮಯಕ್ಕೆ ಸರಿಯಾಗಿ ಸಾಲವನ್ನು ಕೊಟ್ಟು ನಮ್ಮ ಭವಬಂಧನಗಳ ಕಷ್ಟದಿಂದ ದೂರ ಮಾಡ್ತಕ್ಕಂಥವ್ರು ಕೂಡ ಅವರು ಕೂಡ ನಮಗೆ ದೇವರ ರೂಪವನ್ನೇ ಕಾಣ್ತಾರೆ. ಯಾಕಂದರೆ ಸಹಜವಾಗಿ ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಗುಣಧರ್ಮ ಏನಪ್ಪ ಅಂದರೆ, ಯಾರಿಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ನಮ್ಮ ಕೈಯಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ಸಹಾಯವನ್ನು ಮಾಡುವಂಥ ಗುಣವನ್ನು ಬೆಳೆಸ್ಕೊಳ್ತೀವೋ ಅವ್ರಿಗೆ ತದೇಕವಾಗಿ ಭಗವಂತನ ಶ್ರೀರಕ್ಷೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ದೇವಋಣ, ಮತ್ತು ಋಷಿ ಋಣ, ಪಿತೃಋಣ, ಅದಾದ ನಂತರ ಭೂತಋಣ ಅಂತಕ್ಕಂಥದ್ದು. ಅದು ಆಮೇಲೆ ನೃಋಣ ಅಂದರೆ ಮನುಷ್ಯ ಅಂತಕ್ಕಂಥದ್ದು, ಮನುಷ್ಯನ ನರಋಣ ಅಂತಕ್ಕಂಥದ್ದು ಕೊಡ್ಕರಿತೀವಿ. ಹಾಗಾಗಿ ಈ ಋಣಗಳು ನಮಗೆ ಬಹಳ ಮುಖ್ಯವಾಗಿ ಬರುತ್ತೆ. ನಮ್ಮ ಜೊತೆಯಲ್ಲಿ ಎಲ್ಲೋ ಹುಟ್ಟಿದಂಥ ಮಗಳು ನಮ್ಮ ವೈವಾಹಿಕ ಜೀವನದ ನಂತರದಲ್ಲಿ ನಮ್ಮ ಬದುಕಿಗೆ ಬಂದಾಗ ಅದು ಒಂದು ಋಣವಾಗೇ ಇರುತ್ತೆ. ಆ ಋಣ ಇಲ್ಲ ಅಂದರೆ ನಾವು ಯಾವುದೂ ಕೂಡ, ಈಗ ಒಂದು ಬ್ಯಾಂಕಲ್ಲಿ ಒಂದು ಸಾಲ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ಸಾಲ ಒಂದು ವೆಹಿಕಲ್ ಮೇಲೆ ಸಾಲ ತೊಗೊಂಡಾಗ 5 ವರ್ಷನೋ 7 ವರ್ಷನೋ 3 ವರ್ಷನೋ ನಮ್ಮ ಅನುಕೂಲಕ್ಕೆ ತಕ್ಕನಾಗ ಅದನ್ನು ಮಾರ್ಪಟ್ಟಿಸಿರ್ತೀವಿ. ಆ ಸಂದರ್ಭದಲ್ಲಿ ಅದು ಸಾಲದಿಂದಲೇ ಇರುತ್ತೆ. ಹಾಗೆ ನಮ್ಮ ಬದುಕು ಕೂಡ ಹುಟ್ಟಿದಾಗಿನಿಂದ ಕೊನೆಯ ತನಕ ಯಾವುದಾದ್ರೂ ಒಂದು ಋಣದಲ್ಲಿ ಅದು ಪರಿಮಿತಿಯನ್ನು ಇಟ್ಕೊಂಡೇ ಇರ್ತಕ್ಕಂಥದ್ದು ಆಗಿರುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಬಸವರಾಜ್ ಅಂತ. ನಮಸ್ತೆ. ನಮಸ್ತೆ ಬಸವರಾಜ್ ಅವರೇ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ನನ್ನ ಧ್ವನಿ ಕೇಳಿಸ್ತಿದ್ಯಾ ಬಸವರಾಜ್ ಅವರೇ? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಓಕೆ, 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಅಭಿವೃದ್ಧಿ ಏನೋ ನಡೀತಾ ಇಲ್ಲ ಗುರುಗಳು, ಏನ್ ಮಾಡಿದ್ರು ನಮ್ಗೆ ಕೈ ಎತ್ತಲ್ಲ ಗುರುಗಳೇ. ವ್ಯವಸಾಯ ನಮ್ದು ಸ್ವಲ್ಪ ಸ್ತ್ರೀ ಸಂಬಂಧಿತವಾದ ಯಾವುದು ನಿಮ್ಮ ಮನೆ ದೇವರ ಅಮ್ಮನವರಾ? ಹಲೋ, ಹೌದು ಸರ್, ಅಮ್ಮನವ್ರು ಗುರುಗಳೇ. ಅದೇ ಯಾವ ಅಮ್ಮನವರು? ಲಕ್ಷ್ಮೀ ದೇವಿ, ವನಾದೇವಿ ಅಂತ. ವನಾದೇವಿ. ಅಚ್ಚಾ. ನೀವು ಒಂದು ಕೆಲಸ ಮಾಡಿ, ಅಮ್ಮನವರ ಅವಳು ಏನೋ ಒಂದು ಸಫಲತೆ ಕಾಣತಕ್ಕಂಥ ನಿಮ್ಮ ಬದುಕಿನಲ್ಲಿ ಅವಳದೊಂದು ಜಿಜ್ಞಾಸೆ ಇದೆ. ಹಾಗಾಗಿ ಮೊದಲನೇದಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರಿಗೆ ಸಾಧ್ಯವಾದರೆ 9 ತಿಂಗಳ ಕಾಲ ನಿತ್ಯ ಪರ್ಯಂತರವಾಗಿ ಯಾವುದಾದ್ರೂ ಒಂದು ದಿನವನ್ನು ಆರಿಸ್ಕೊಳ್ಳಿ. ಲಕ್ಷ್ಮಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು ಯಾವುದು? ಶುಕ್ರವಾರ. ಹಾಗಾಗಿ ಹುಣ್ಣಿಮೆ, ಶುಕ್ರವಾರ ಈ 2 ದಿನದಲ್ಲಿ ಒಂದು ದಿವಸ ಆರಿಸ್ಕೊಂಡು 9 ಹುಣ್ಣಿಮೆಗಳಿಗೆ, ಪ್ರಧಾನವಾಗಿ ಹುಣ್ಣಿಮೆ ಹೋದಾಗ ನಿಮಗೆ ಅನುಕೂಲ ಆಗತಕ್ಕಂಥದ್ದು ಶೀಘ್ರವಾಗಿ ಫಲ ಸಿಗುತ್ತೆ. 9 ಹುಣ್ಣಿಮೆಗೆ ಅಮ್ಮನವರ ನಿಮ್ಮ ಮನೆ ದೇವರ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಶಕ್ತ್ಯಾನುಸಾರದಲ್ಲಿ ಆ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ಸೇವೆಯನ್ನು ನೆರವೇರಿಸಿ. ವಿಶೇಷವಾಗಿ ಏನಪ್ಪ ಅಂದರೆ, ಮೊಸರನ್ನವನ್ನು ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿ ಆ ಒಂದು ನಿಮ್ಮ ಕುಲದೇವರ ಸನ್ನಿಧಾನದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿ. ಇಷ್ಟು ಮಾಡಿದರೆ ಸಾಕು, ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ನಿಮಗೆ ಅತ್ಯಂತ ಶೀಘ್ರವಾಗಿ ಮನಸ್ಸಿನಲ್ಲಿ ದುಗುಡತೆ ಇದೆಯೋ ಅದು ದೂರ ಆಗುತ್ತೆ. ಅಮ್ಮನವರ ಅನುಗ್ರಹ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಹಾಸನದಿಂದ ಭಾಗ್ಯ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಭಾಗ್ಯ ಅವರೇ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಭಾಗ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಟಿವಿ ನೋಡ್ತಾ ಮಾತಾಡಬೇಡಿ ಭಾಗ್ಯ ಅವರೇ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಮಗನ ಬಗ್ಗೆನೇ ತಿಳ್ಕೋಬೇಕಾಗಿತ್ತು. ಮನೆ ಬಗ್ಗೆ, ಮಗನಿಗೆ ನಮ್ಮಿಷ್ಟು ಅಂದ್ರೆ ಆಗಲ್ಲ. ನೀವ್ ಹೇಳಿದ್ರಿ ಒಂದ್ಸಲ ಮನೆ ದೀಪ ಹಚ್ಚಿ ಅಂತ. ಓಕೆ, 1 ರಿಂದ 30 ಸಂಖ್ಯೆಯನ್ನ ತಿಳಿಸಿಮ್ಮ. ಇದು 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ. ಅಮ್ಮ, ಗೊಂದಲಗಳ ಗೂಡು ಮನಸ್ಸು. ಹಲೋ ತಾಯಿ, ಆಯಿತು. ಮಗನ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ? ಖಂಡಿತ ಒಳ್ಳೆಯದಾಗುತ್ತೆ. ಒಂದು ಕೆಲಸ ಮಾಡಿ, ಆರಿದ್ರ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥ ಶಿವನ ನಕ್ಷತ್ರ. ಹಾಗಾಗಿ ಪ್ರತಿ ತಿಂಗಳು ಅಮಾವಾಸ್ಯೆಗಿಂತ ಮುಂಚೆ ಬರುವಂತಹ ಆರಿದ್ರ ನಕ್ಷತ್ರದ ದಿನ ವಿಶೇಷವಾಗಿ ಶಿವನ ಸನ್ನಿಧಾನದಲ್ಲಿ ಯಾವುದಾದ್ರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಶಿವನ ಸನ್ನಿಧಾನದಲ್ಲಿ 21 ದೀಪವನ್ನು ಹಚ್ಚಿ
21 ಅಮಾವಾಸ್ಯೆ ಅಂದರೆ ಆರಿದ್ರಾ ನಕ್ಷತ್ರದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣಬೇಕು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಒಳ್ಳೆ ಒಂದು ಸನ್ಮಾರ್ಗದಲ್ಲಿ ನಡೀಬೇಕು ಅಂದ್ಕೊಂಡಿದ್ದಂಥವರು ವಿಶೇಷವಾಗಿ ಹಣಕಾಸಿನ ವಿಚಾರ, ವೈವಾಹಿಕ ವಿಚಾರ, ವ್ಯವಹಾರ ವಿಚಾರಾದಿಗಳಲ್ಲಿ ತೊಂದರೆ ಇರತಕ್ಕಂಥ ಎಲ್ಲ ಈ ಒಂದು 3 ಸಮಸ್ಯೆಗಳಲ್ಲಿ ಬಳಲ್ತಾ ಇರತಕ್ಕಂಥವ್ರು ಖಂಡಿತ ಆರಿದ್ರಾ ನಕ್ಷತ್ರದ ದಿವಸ ಶಿವನ ಸನ್ನಿಧಾನದಲ್ಲಿ 21 ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ರಸಾಯನವನ್ನು ಮಾಡಿ ಭಗವಂತನಿಗೆ, ಯಾಕೆಂದರೆ ಅವನಿಗೆ ರಸಾಯನ ಅಂದರೆ ತುಂಬ ಇಷ್ಟಪ್ರದವಾಗಿರ್ತಕ್ಕಂಥದ್ದು, ಶಾಲ್ಯಾನ್ನ ಅಥವಾ ರಸಾಯನ. ಹಾಗಾಗಿ ಭಗವಂತನಿಗೆ ರಸಾಯನವನ್ನು ಮಾಡಿ, ಅಂದರೆ ಬಾಳೆಹಣ್ಣು ಪಂಚಫಲಗಳನ್ನು ಹಾಕಿ ರಸಾಯನವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿಸಿ ಅಲ್ಲಿ ಇರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ. 21 ತಿಂಗಳ ಕಾಲ ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಎಲ್ಲ ಸಂಚಿತ ಜನ್ಮಾದಿಗಳು ಅಲ್ಲಿ ಆ ಒಂದು ವಾಸ್ತುಬುಡದಲ್ಲಿ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಏನಪ್ಪ ಅಂದರೆ ಆ ಒಂದು ಆರಿದ್ರಾ ನಕ್ಷತ್ರದ ದಿವಸ ಶಿವನ ಸನ್ನಿಧಾನದಿಂದ ಶಿವನನ್ನು ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ತಗೊಂಡು ಬಂದು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಈ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಕುರಿತು ಹೇಗೆ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಏನೋ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಯಾರಿಗೋ ಏನೋ ಮಾತು ಹೇಳಿರ್ತೀರ, ಯಾರಿಂದನೋ ಏನೋ ನಿರೀಕ್ಷೆ ಇಟ್ಕೊಂಡಿರ್ತೀರ, ಅದು ಹುಸಿಯಾಗುವಂತಹ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನ ಬಗ್ಗೆ ಕಾಳಜಿ ವಹಿಸಿ. ಸೋದರರೊಟ್ಟಿಗೆ ಇವತ್ತಿನ ದಿವಸ ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರೊಟ್ಟಿಗೆ ಸ್ವಲ್ಪ ಸಮಾಧಾನ ಚಿತ್ತವಾಗಿ ಮಾತನಾಡುವಂತಹ ವ್ಯವಧಾನವನ್ನು ಈ ಒಂದು ಸಿಂಹರಾಶಿಯವರು ಇವತ್ತಿನ ದಿವಸ ಇಟ್ಟುಕೊಂಡದ್ದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಆದರೆ ಯಾರೋ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಸ್ವಲ್ಪ ಒರಟು ಮಾತುಗಳು ಅಥವಾ ಅವರಿಂದ ಏನೋ ಅವಮಾನಕ್ಕೀಡಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಸಾವಕಾಶವನ್ನು, ಸಮಾಧಾನವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನನ್ನು, ಜೊತೆಗೆ ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕಫ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗದೆ ಇರತಕ್ಕಂಥದ್ದು. ಈ ರೀತಿಯಾಗಿ ಮಕ್ಕಳ ಆ ಒಂದು ಒತ್ತಡ ನೀವು ಇವತ್ತಿನ ದಿವಸ ಎದುರಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ವಸ್ತ್ರಾಭರಣಗಳನ್ನು ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಗುರುಗಳ ದರ್ಶನ, ವಿಶೇಷವಾಗಿ ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ ಈ ಒಂದು ತುಲಾರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ದಂಪತಿಗಳ ಮಧ್ಯೆ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನೂ ಕೂಡ ಯಾವುದೋ ವಿಚಾರದಲ್ಲಿ ವೈಮನಸ್ಸುಗಳು ನಿರಂತರವಾಗಿ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಅದರೊಟ್ಟಿಗೆ ಇವತ್ತಿನ ದಿವಸ ನಕಾರಾತ್ಮಕ ಮನಸ್ಥಿತಿಗಳು ಕೂಡ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇವತ್ತಿನ ದಿವಸ ತಾಯಿಯ ಪ್ರಾರ್ಥನೆ, ತಾಯಿಯೊಟ್ಟಿಗೆ ನೀವು ಇವತ್ತಿನ ದಿವಸ ಕಾಲವನ್ನು ವ್ಯಯಿಸುವುದರಿಂದ ವೃಶ್ಚಿಕ ರಾಶಿಯವರಿಗೆ ಶುಭವಾಗುತ್ತೆ. ಇನ್ನು ಸುಬ್ರಹ್ಮಣ್ಯನ ಪ್ರಾರ್ಥನೆ, ತಾಯಿ ಚಾಮುಂಡೇಶ್ವರಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಋಣಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಹಾಗೆಯೇ ನಮ್ಮ ಸಂಚಿತ ಜನ್ಮದ ಪಾಪಗಳಿಂದ ಮುಕ್ತಿ ಪಡೆಯೋದು ಹೇಗೆ ಗುರುಜಿ? ಮೂಲ ಏನಪ್ಪ ಅಂದರೆ, ಜಾತಕದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ವಿಂಗಡಣೆ ಮಾಡಿ ನೋಡಿದಾಗ, ಅದನ್ನು ಕ್ಯಾಲ್ಕುಲೇಟ್ ಆಗಿ ತಗೊಂಡಾಗ ಮನುಷ್ಯನ ಬದುಕು ನೀವು ಪ್ರತಿನಿತ್ಯವೂ ಕೂಡ, ಯಾಕೆಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು, ಯಾಕಂದರೆ ಅದನ್ನು ಅದರ ಆಳವನ್ನು ನೋಡಬೇಕಂದ್ರೆ ಅದರಲ್ಲಿ ಇಳಿಬೇಕು. ಈಗ ನಾವು ಈಜು ಬಂದರೆ ಮಾತ್ರ ಈಜು ಬರುತ್ತೋ ಬರಲಿಲ್ವೋ, ಅದರಲ್ಲಿ ನೀರಿನಲ್ಲಿ ಇಳಿದ ಮೇಲೆ ಅದನ್ನು ನಾವು ಕಲೀಲೇಬೇಕಾಗುತ್ತೆ. ಹಾಗೆ ಜ್ಯೋತಿಷ್ಯ ಅನ್ನೋದು ನಿತ್ಯ ಕಲಿಕೆ. ಅದು ಮುಖ್ಯವಾಗಿ ಏನಪ್ಪ ಅಂದರೆ ಜಾತಕಗಳಲ್ಲಿ ನಾವು ಜಾತಕ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲ ಪರಿಶೀಲನೆಯುಕ್ತವಾಗಿ ಬಂದಿರತಕ್ಕಂಥದ್ದು. ಏನಂದರೆ ಪಂಚಮಾಧಿಪತಿ ಏನಾದರೂ ವ್ಯಯಭಾವದಲ್ಲಿ ಕೂತ್ಕೊಂಡ ಅಂತ ಇಟ್ಕೊಳ್ಳಿ, 12ನೇ ಮೋಕ್ಷ ತ್ರಿಕೋಣ ಅಂತಕ್ಕಂಥದ್ದು ಏನು ಬರುತ್ತೆ, ಆ ಮೋಕ್ಷ ಸ್ಥಾನದಲ್ಲಿ ಪಂಚಮಾಧಿಪತಿ ಏನಾದರೂ ಕೂತ್ಕೊಂಡು ಬಿಟ್ಟಾಗ ಏನಂದರೆ ಅದು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಪಂಚಮ ಸ್ಥಾನ ಅಂತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ. ಈ ಸ್ಥಾನ ನಮಗೆ ಋಣಗಳನ್ನು ಕೂಡ ತಂದುಕೊಡ್ತಕ್ಕಂಥದ್ದೇ. ಇನ್ನು ಭಾಗ್ಯಭಾವ ಅಂತಕ್ಕಂಥದ್ದು 9ನೇ ಭಾವ, ಅದು ಕೂಡ ಋಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. 6ನೇ ಭಾವ ರೋಗ ರುಜಿನಗಳ ಯುಕ್ತವಾಗಿ ಋಣವನ್ನು ತರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ಮನುಷ್ಯನಿಗೆ ಈ ಋಣ ನಾನು ಆಗಲೇ ಹೇಳಿದೆ, ಪ್ರಕೃತಿ ಋಣವನ್ನು ಹೇಗೆ ನಾವು ತೀರಿಸ್ಬೋದು ಅಂದರೆ ಮೂಲ ಉದ್ದೇಶ ಏನಪ್ಪ ಅಂದರೆ ಪ್ರಕೃತಿ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಒಡನಾಟ ಇರತಕ್ಕಂಥದ್ದಾಗುತ್ತೆ.
ಈ ಪ್ರಕೃತಿ ಇಲ್ಲಾಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಗೌರವಿಸುವುದೇ ಮುಖ್ಯವಾದದ್ದು, ಪ್ರಕೃತಿಗೆ ನಾವು ಕೊಡ್ತಕ್ಕಂಥ ಗೌರವ. ಎರಡನೇದಾಗಿ ನಮಗೆ ಯಾರೋ ಸಹಾಯವನ್ನು ಮಾಡಿರ್ತಾರೆ, ನಮ್ಮ ಮಕ್ಕಳೇ ನಮಗೆ ಸಹಾಯ ಮಾಡಿದ್ರು ಕೂಡ ಕೃತಜ್ಞತಾ ಭಾವವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಸಹಾಯ ಅಂತಕ್ಕಂಥದ್ದು ಅವರ ದುಡಿಮೆ, ಅಥವಾ ಅವರ ಸಮಯವನ್ನು ನಮ್ಮೊಟ್ಟಿಗೆ ವಹಿಸ್ತಕ್ಕಂಥದ್ದು, ಅವರ ದುಡಿಮೆಯನ್ನು ನಮಗೆ ಕೊಟ್ಟು ನಮಗೆ ಸಹಕಾರ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಿದಾಗ ನಿರಂತರ ಬದುಕಿನಲ್ಲಿ ನಾವು ಯಾರು ನಮಗೆ 10 ರೂಪಾಯಿ ಸಹಾಯ ಮಾಡಿದ್ರು ಕೂಡ ಕೃತಜ್ಞತೆ ಇಟ್ಕೊಂಡಿರ್ಬೇಕಾಗಿರ್ತಕ್ಕಂಥದ್ದು. ಈ ಕೃತಜ್ಞತೆ ಇಲ್ಲದೆ ಇದ್ದಾಗ ಖಂಡಿತ ದುರ್ದೋಷಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮೂರನೇದಾಗಿ ಮಾತಾಪಿತರ ಋಣ, ಅದು ನಾವು ಹೇಳೋದು ಹಾಗೆ ಇಲ್ಲ. ಯಾಕೆಂದರೆ ಜಗತ್ತಿಗೆ ಮಾತಾಪಿತರೇ ನಮ್ಮನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು, ಇವ್ರ ಋಣ ಕೂಡ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಮನುಷ್ಯನ ಋಣ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಇನ್ನು ದೇವಋಣ ಅಂತಕ್ಕಂಥದ್ದು, ದೇವಋಣ ಹೇಗೆ ಮಾಡ್ಬೋದಪ್ಪ ಅಂದರೆ ನಿತ್ಯ ಒಂದು ದೀಪವನ್ನು ಹಚ್ಚಿಟ್ಟು ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ದೇವರ ಋಣ. ಇನ್ನು ಋಷಿ ಋಣ ಅಂತಕ್ಕಂಥದ್ದು, ಋಷಿ ಅಂದರೆ ಯಾರು? ಗುರುಗಳು ಅಂತಕ್ಕಂಥವ್ರು. ಗುರು ನಮಗೇನು ಕೊಡ್ತಾನೆ? ಜ್ಞಾನವನ್ನು ಕೊಡ್ತಾನೆ. ಆ ಜ್ಞಾನವನ್ನು ಕೊಟ್ಟಾಗ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಮತ್ತೊಬ್ಬರಿಗೆ ಏನಾದರೂ ನಮ್ಮ ಕೈಲಾಗಿರ್ತಕ್ಕಂಥದ್ದನ್ನು ದಾನ ಮಾಡ್ತಕ್ಕಂಥದ್ದಂದರೆ ಜ್ಞಾನ ಅಂತಕ್ಕಂಥದ್ದನ್ನು ಇನ್ನೊಬ್ಬರಿಗೆ ತಿಳಿಸಿ ಹೇಳಿದಾಗ ನಮ್ಮಿಂದ ಇನ್ನೊಬ್ಬರಿಗೆ ಹೋಗ್ತಕ್ಕಂಥದ್ದಾಗಿರುತ್ತೆ. ಆಗ ನಾವು ಋಷಿ ಋಣವನ್ನು ಅಥವಾ ಗುರು ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಾಗುತ್ತಂತೆ. ಒಬ್ಬ ಗುರು, ಈಗ ನಾನು 10 ಜನಕ್ಕೆ ವಿದ್ಯಾಭ್ಯಾಸವನ್ನು ಹೇಳ್ಕೊಟ್ಟಾಗ, ಈಗ ನಮಗೆ ಸಾವಿರಾರು ಜನ ನಮ್ಮ ಗುರುಗಳಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡಿರ್ತೀವಿ ಸ್ಕೂಲುಗಳಲ್ಲಿ. ಅವರ ಉದ್ದೇಶ ಏನಿರುತ್ತೆ? ಇವನು ಸತ್ಪ್ರಜೆ ಆಗಲಿ, ಇವನ ಜೀವನಕ್ಕೆ ಒಳ್ಳೆಯದಾಗಲಿ. ಯಾಕೆಂದರೆ ಅವ್ರು ಏನೋ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರಲ್ಲ ಗುರುಗಳು. ಯಾಕೆಂದರೆ ಗುರು ಅನ್ನೋ ಪದಾನೇ ಹಾಗೆ. ಯಾವ ಗುರುವನ್ನು ನೀವು ಆಶ್ರಯಿಸಿದ್ರು ಕೂಡ, ಯಾವ ಗುರುಗಳ ಸಮೀಪಕ್ಕೆ ಹೋದಾದರೂ ಕೂಡ ನಿಮ್ಮಿಂದ ಏನೋ ಅವರು ಅಪೇಕ್ಷೆ ಇಟ್ಕೊಂಡಿರಲ್ಲ. ಅವ್ರು ಏನಾದರೂ ಕೊಡಬೇಕಂತಕ್ಕಂಥ ಸದುದ್ದೇಶ ಇಟ್ಕೊಂಡೇ ಕೊಡ್ತಾ ಇರತಕ್ಕಂಥವ್ರು ಆಗ್ತಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ವಿಜಯೇಂದ್ರ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಾಸನಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಹಾಸನದಲ್ಲಿರೋದು. ನಮ್ಮ ಬಗ್ಗೆ ಕೇಳಬೇಕಿತ್ತು. ಏನು ನಿಮ್ಮ ಪ್ರಶ್ನೆ? ಜೀವನದಲ್ಲಿ ಇದು ಯಶಸ್ಸಿಲ್ಲ. ಮನೆ ದೇವರು ಯಾರು? ಮನೆ ದೇವರು ಯಾರು? ವೆಂಕಟರಮಣ ಸ್ವಾಮಿ ಪೂಜೆ ಮಾಡೋದು. ನೀವೊಂದು ಕೆಲಸ ಮಾಡಿ, ಬೇಲೂರು ಚನ್ನಕೇಶವನ ಸನ್ನಿಧಾನ ಗೊತ್ತಲ್ವಾ? ಪ್ರತಿ ಶನಿವಾರ, ತಿಂಗಳಕ್ಕೊಂದು ಶನಿವಾರ ಚನ್ನಕೇಶವನ ಸನ್ನಿಧಾನದಲ್ಲಿ ಹೋಗಿ ತುಳಸಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇನ್ನೇನು ಮಾಡಬೇಡಿ. ಚನ್ನಕೇಶವನ ದರ್ಶನ, ಚನ್ನಕೇಶವನಿಗೆ ತುಳಸಿ ಅರ್ಚನೆ ಇಷ್ಟು ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಬದುಕಿನಲ್ಲಿ ಯಶಸ್ಸು ಸಿಗಲಿಲ್ಲ ಅಂದರೆ ನನ್ನನ್ನು ಮತ್ತೆ ಕೇಳಿ. ಹಾಗಾಗಿ ಈ ಕಾರ್ಯವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ. ನಮಸ್ತೆ. ನಮಸ್ತೆ. ಶೋಭಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಚಿನ್ಮಯ್ ಅಂತ. ಓಕೆ, 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. 16. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ನಮಸ್ಕಾರ ಅಪ್ಪಾಜಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಾರ್ಥನೆ? ಮಂಗಳವಾರದಿಂದ ಸ್ವಾಮಿ ನಿಮಗೆ ಫೋನ್ ಮಾಡಿದ್ವಿ, ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ ಸ್ವಾಮಿ. ನಮ್ಮ ಮಗ ಚಿನ್ಮಯ್ ಅಂತ. ಏನು ಮಾಡ್ಕೊಂಡಿದ್ದಾರೆ? ಇಂಜಿನಿಯರ್ ಆಗಿರ್ ಸ್ವಾಮಿ, ಮೆಕ್ಯಾನಿಕಲ್ ಇಂಜಿನಿಯರ್. ಏರ್ ಬಸ್ ಇಂದ ಇಂಟರ್ವ್ಯೂ ಕೊಟ್ಟು ಬಂದಿದ್ರು ಸ್ವಾಮಿ. ಒಂದು ಕೆಲಸ ಮಾಡಿ ರಿಸಲ್ಟ್ ಬಂದಿಲ್ಲ ಸ್ವಾಮಿ, ಇವತ್ತು ಬರುತ್ತಾ ಅಂತ ಸ್ವಲ್ಪ ಧ್ವನಿ ಕೇಳ್ತಾ ಇಲ್ಲ. ನಿಮ್ಮ ಧ್ವನಿ ಕೇಳ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿಮಾ. ಸ್ವಾಮಿ ನಮ್ದು ಚಿನ್ಮಯ್ ಅಂತ ಇಂಟರ್ವ್ಯೂ ಕೊಟ್ಟು ಬಂದಿ ಸ್ವಾಮಿ, ಇನ್ನು ರಿಸಲ್ಟ್ ಬಂದಿಲ್ಲ ಸ್ವಾಮಿ, ಯಾವಾಗ ಬರುತ್ತೆ? ರಿಸಲ್ಟ್ ಬಂದಿಲ್ಲ. ಖಂಡಿತ ಬರುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ಪ್ರತಿ ಮಂಗಳವಾರ ಆಂಜನೇಯನ ಸನ್ನಿಧಾನದಲ್ಲಿ ವೀಳ್ಯದೆಲೆಯನ್ನು ನಿಮ್ಮ ಮಗನ ಹೆಸರಲ್ಲಿ ಕೊಟ್ಟು ಅರ್ಚನೆ 21 ವೀಳ್ಯದೆಲೆಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಸಂಕಲ್ಪಿತ ಕಾರ್ಯ ಶುಭವಾಗುತ್ತೆ. ಆಂಜನೇಯನನ್ನು ಅನನ್ಯವಾಗಿ ನಂಬಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನಿಂದ ನಿಮ್ಮ ಗುರಿ ಸಾಧನೆಯತ್ತ ನಿಮ್ಮ ಚಿತ್ತವನ್ನು ಇಟ್ಕೊಳ್ಳಿ. ಸ್ವಲ್ಪ ಖರ್ಚಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಗಮನವರಿಸಿ. ಗಣ್ಯ ವ್ಯಕ್ತಿಗಳ ಒಂದು ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಶು ಪಕ್ಷಿಗಳ ಕ್ರಯ ವಿಕ್ರಯಾದಿಗಳಲ್ಲಿ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ, ತಾಯಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಧನುರಾಶಿಯವರು ವಿಶೇಷವಾಗಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿಯನ್ನು ದರ್ಶಿಸಿ ಶುಭವಾಗುತ್ತೆ.
ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಸ್ವಲ್ಪ ಏನೋ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸಾಂಸಾರಿಕ ವಿಚಾರಾದಿಗಳಲ್ಲೂ ಕೂಡ ಜಿಜ್ಞಾಸೆಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರ್ತೀರ. ಆತ್ಮೀಯರೊಂದಿಗೆ ಇವತ್ತಿನ ದಿವಸ ಸಮಯವನ್ನು ವ್ಯಯಿಸುವಂತಹ ಸುಯೋಗ. ಮಕರ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಗುರು ದತ್ತಾತ್ರೇಯರ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ಥಿರಾಸ್ತಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸುಖಕರವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಸಾಕಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಅನುಕೂಲಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸ್ವಲ್ಪ ಯಾವುದೋ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬಂಧುಗಳೊಟ್ಟಿಗೆ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ತಾಯಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇವತ್ತಿನ ದಿವಸ ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸ್ನೇಹಿತರೊಟ್ಟಿಗೆ ಇವತ್ತಿನ ದಿವಸ ಕಾಲವನ್ನು ವ್ಯಯಿಸುವಂತಹ ಸುಯೋಗ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಯಜ್ಞಗಳನ್ನು ಮಾಡಿದ್ರೆ ಮುಕ್ತಿ ಸಿಗುತ್ತಾ ಗುರುಜಿ? ಏಕೆಂದರೆ ನಾನು ಆಗಲೇ ತಿಳಿಸಿದ್ದೇನಪ್ಪ ಅಂದರೆ, ಪಂಚಮಾಧಿಪತಿ ಯಾವಾಗ ವ್ಯಯಸ್ಥಾನದಲ್ಲಿರ್ತಾನೋ ಅಥವಾ ಲಗ್ನಾಧಿಪತಿ ಯಾವಾಗ ಕಳತ್ರ ಭಾವಕ್ಕೆ ನಿಂತ್ಕೊಂಡಿರ್ತಾನೋ ಅಥವಾ ಲಗ್ನಾಧಿಪತಿ ಏನಾದರೂ ನೀಚನಾಗಿದ್ದಾಗ, ಅವನೇನಾದರೂ ಅಸ್ತನಾಗಿದ್ದಾಗ ಇವರ ಡಿಸಿಷನ್ಸ್ ವೆರಿ ರಾಂಗ್ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ದೇವತೆಗಳ ಮರೆ ಇರ್ತಕ್ಕಂಥದ್ದು. ಇನ್ನು ಕೆಲವರು ನಾವು ನೋಡ್ತೀವಿ, ಪ್ರಶಾಂತತೆ ಅಂತಕ್ಕಂಥದ್ದು ಎಲ್ಲಿ ಸಿಗುತ್ತಪ್ಪ ನಮಗೆ? ನಮ್ಮ ಮನಸ್ಸಿನ ಭಾವನೆಗಳು ಯಾವಾಗ ಸ್ತಬ್ಧವಾಗಿರುತ್ತೋ ಆಗ ನಮಗೆ ಪ್ರಶಾಂತತೆ ಅಂತಕ್ಕಂಥದ್ದು ಅನಿಸುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ನಮಗೆ ಎರಡು ಲಕ್ಷಣಗಳಿರುತ್ತೆ. ಒಂದು ಸ್ತುಪ್ತ ಮನಸ್ಸು, ಒಂದು ನಾವೇನೆಂದರೆ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಅಂತ ನಾವೇನು ಕರಿತೀವೋ, ಸಬ್ ಕಾನ್ಷಿಯಸ್ ಅಂತ ಏನು ಕರಿತೀವೋ. ಮುಖ್ಯವಾಗಿ ಕಾನ್ಷಿಯಸ್ಸಲ್ಲೇ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವು ಆ ಕ್ಷಣಕ್ಕೆ ಮರೆತು ಹೋಗ್ತೀವಿ. ಆದರೆ ನಾವು ನಿರಂತರವಾಗಿ ಸಬ್ ಕಾನ್ಷಿಯಸ್ಸನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ದೇವರ ಧ್ಯಾನ, ದೇವರನ್ನು ಸ್ಮರಿಸುವುದೇ ಒಂದು ಧ್ಯಾನವನ್ನು ಇಟ್ಕೊಂಡಾಗ, ಮನುಷ್ಯನ ನಿತ್ಯ ನಿರಂತರವಾಗಿ ಮೆಡಿಟೇಷನನ್ನು ಇಟ್ಕೊಂಡಾಗ ಎಷ್ಟೇ ಸಮಸ್ಯೆಗಳು, ಕಠೋರತೀತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದಾಗಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ನಾವು ಯಾರೂ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟರೆ ಊಟ ತಿಂದಷ್ಟು ಸಮಯ ಸಂತೋಷ ಸಿಗುತ್ತೆ, ಹೊಟ್ಟೆಯಲ್ಲಿದ್ದಷ್ಟು ಸಮಯ ಆನಂದ ಸಿಗುತ್ತೆ, ಅದು ಹೊರಗಡೆ ಬಂದ ಮೇಲೆ ಮತ್ತೆ ಹೊಟ್ಟೆ ಹಸಿವಾಗುತ್ತೆ. ಹಾಗೆ ಮನುಷ್ಯನಿಗೆ ಇನ್ನೊಬ್ಬರು ಸಹಕರಿಸುವಂಥದ್ದು ಕೇವಲ ಕ್ಷಣಿಕ ಮಾತ್ರವಾಗಿರುತ್ತೆ ಹೊರತು ಭಗವಂತ ಕೊಡ್ತಕ್ಕಂಥದ್ದು ನಿತ್ಯ ನಿರಂತರವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಕಾಣಬೇಕಾದ್ರೆ ನೀವೇನು ಮಾಡಬೇಕು, ನಿಮ್ಮನ್ನು ನೀವು ಅರಿಬೇಕು. ನಿಮ್ಮನ್ನು ನೀವು ಅರಿಯೋದು ಎಲ್ಲಿ? ಮುಖ್ಯವಾಗಿ ಮೆಡಿಟೇಷನಲ್ಲಿ. ಅದನ್ನು ಧ್ಯಾನ ಅಂತ ಕರಿತೀವಿ. ಧ್ಯಾನದಿಂದ ಎಲ್ಲವನ್ನು ಸಾಧಿಸ್ಬೋದು. ಖಂಡಿತ ಗುರುಜಿ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕಾ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.